ನೂತನ ಸಚಿವರಾಗಿ ಆಗಮಿಸುತ್ತಿರುವ ಡಾಕ್ಟರ್ ಅಜಯ್ ಸಿಂಗ್ ರವರೇ ನಮಗೆ ನಮ್ಮ ಕೆಲಸ ಕೊಡಿ, ಎಲ್ಲ ವಿಷಯ ಕೊಡಿ ಎಂದು ಕಳೆದ 133 ದಿನಗಳಿಂದಲೂ ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಸಂಯೋಜಿತ AITUC ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನದ ನೇತೃತ್ವದಲ್ಲಿ ನಡೆಯುತ್ತಿರುವ ನೊಂದ ಪೌರ ಕಾರ್ಮಿಕರ ಹೋರಾಟದ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಪೌರ ಕಾರ್ಮಿಕ ಮಹಿಳೆಯರು ತಮ್ಮ ಅಳಲನ್ನು ಅತ್ಯಂತ ಆಕ್ರೋಶದಿಂದ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ರೀ ಶಾಸಕರ ಸಾಬ್ರೆ, ಇಷ್ಟು ದಿನ ಶಾಸಕರೇ ಇದ್ರಿ, ನಾವು ಇಷ್ಟು ದಿನ ಅಂದ್ರೆ 133 ದಿನ ಸ್ಟ್ರೈಕಿಗೆ ಕೂತಿದ್ದೀವಿ. ನಮಸ್ಕಾರ ರೀ, ನಾವು ಜೇವರ್ಗಿ ಪೌರ ಕಾರ್ಮಿಕರಿದ್ದೀವ್ರಿ. ಕೆಲಸ 10-15 ವರ್ಷ ಕೆಲಸ ಮಾಡಿದವ್ರು ಇದ್ದಿದ್ದೇವೆ. ಕೆಲಸ ಅಚಾನಕ್ ಏಕಿಲೆ ಕೆಲಸಲಿಂದ ತೆಗ್ದಿರಿ. ಆಮೇಲೆ ಪೇಮೆಂಟ್ನೂ ನಿಂತದ್ರಿ. ಅದು ಪೇಮೆಂಟ್ ಆರ್ಡ್ರನು ಆಗ್ಯದ. ಈ ಕಡೆ ಪೇಮೆಂಟ್ನು ಕೊಡ್ಲಿಕ್ಕೆ ತಯಾರಿಲ್ಲ, ಈ ಕಡೆ ನಮ್ಗೆ ಕೆಲ್ಸಗೂ ತಗೊಳ್ಲಿಕ್ಕೆ ತಯಾರಿಲ್ಲ. ಇಷ್ಟು ದಿನ ನೀವು ಶಾಸಕರ ಆಗಿದ್ರಿ ಸಾಬ್ರೆ, ನಿಮ್ಗೇನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಮಿನಿಸ್ಟರ್ ಆಗಿರಿ, ಈಗರೆ ನಮ್ಮ ಕೆಲಸ ಬಗೆಹರಿಸ್ರಿ. ಎಲ್ಲೆಲ್ಲ ನಿಮ್ಮ ಮನೆ ಹತ್ರ ಕೂತೇವು, ಮುನ್ಸಿಪಾಲಿಟಿ ಹತ್ರ ಕುಂತಿದ್ದೆವು 3 ತಿಂಗಳು. ಈಗ ಸದ್ಯ 4ನೇ ತಿಂಗಳು ಮುಗಿಲಿಕ್ಕೆ ಬತ್ತು. ಇನ್ನತನೂ ನೀವು ಬಂದು ಇಲ್ಲಿ ಏನು ಹೇಳಲಾಗಿರಿ. ಈಗ ನಮ್ಮ ನ್ಯಾಯ ಕೊಡಿಸ್ಬೇಕ್ರಿ, ನಮಗೆ ಕೆಲಸ ಕೊಡಿಸ್ಬೇಕು, ನಮ್ಮ ಪೇಮೆಂಟ್ ಮಾಡಿಸ್ಬೇಕ್ರಿ. ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಯಾರಲ್ರಿ ಸರ, ಅವ್ರಿಗೆ ಏನು ಕೇಸ್ ವಾಪಸ್ ತಗೋಬೇಕ್ರಿ ಸರ. ಅದು ಏನು ಅವ್ರಿಗೆ ಶಿಕ್ಷೆ ಕೊಡ್ತೀರಿ ನೀವು ಕೊಡ್ರಿ, ಆದ್ರೆ ನಮ್ಮಂತ ಬಡವ್ರಿಗೆ ನೀವು ಹೊಟ್ಟೆ ಮ್ಯಾಗ ಹೊಡಿಬೇಡ್ರಿ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೀವಿ, ಇಲ್ಲಿ ಬಂದು ನಮ್ಗೆ ನ್ಯಾಯ ಕೊಡಿಸ್ರಿ. ನಿಮಗೆ ಎಲ್ಲರ ಪೂರ ಜೇವರಿಗೆ ಮಂದಿರ ನಿಮಗೆ ಹಾರೈಸ್ತಾರ. ಇಲ್ಲಾಂದ್ರೆ ಭಾಳ ವಿಷ ಆಗ್ಬಿಡ್ತಾರೆ ನೋಡ್ರಿ ಸಾಬ್ರೆ. ಇದು ಒಂದೇ ಮಾತ್ರ ನಾವು ಹೇಳೋದು. ಎಲ್ಲಮ್ಮ ರೀ, ನನ್ನ ಹೆಸರು ಎಲ್ಲಮ್ಮ, ಜೇವರಿಗೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿ 133 ದಿನ ಹೋರಾಟ ಗಾಡಿ ಸಭೆಗಳು ಕೊಟ್ಟಿದ್ದಾರೆ. ಅದು ನಾವು ಇಲ್ಲಿದೆ ದಿನ ಓಡಾಡ್ತಿದ್ದೇವೆ. ಯಾಕೆ ಕೊಡ್ತಾರಂತ ನಮಗಷ್ಟು ಗೊತ್ತಾಗಿಲ್ಲ. ಏನು ಈ ಮಹಿಳೆಯರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಅವರು ಸ್ಪಷ್ಟವಾಗಿ ಅವರು ಪರ್ಮಿಟ್ ಮಾಡಬೇಕು. ಅವ್ರಿಗೇನು ಉಳಿದಂಥ ಅಮೌಂಟ್ ಏನೋ ಅವರು ಸ್ಪಷ್ಟವಾಗಿ ರಿಲೀಸ್ ಆಗಬೇಕು. ಶಾಸಕರು ಏನು ಮಾಡ್ತಾ ಇದ್ದಾರೆ, ಬರೀ ಅವರು PAಗಳು ಅಭಿವೃದ್ಧಿ ಆಗ್ಲಕತ್ತಾರೆ. ಮತ್ತೊಬ್ಬರಿಗೆ ಅಭಿವೃದ್ಧಿ ಮಾಡೋದು ಇದು ಜೇವರ್ಗಿ ತಾಲೂಕು ಅಭಿವೃದ್ಧಿ ಮಾಡ್ಲಕತ್ತಿಲ್ಲ. ಅದಕ್ಕೆ ನಮ್ಗೆ ಶಾಸಕರಾಗಿ ಅಭಿವೃದ್ಧಿ ಮಾಡಿಲ್ಲ, ಇನ್ನು ಸಚಿವರಾಗಿ ಏನು ಅಭಿವೃದ್ಧಿ ಮಾಡ್ತಾರಂತ ನಮ್ಗೆ ಅವ್ರ ಮೇಲೆ ಭರವಸೆ ಇಲ್ಲ. ನಾಳೆಗೆ ಏನು ಬರ್ತಾರೆ ಸ್ವಾಗತ ಮಾಡ್ಕೊಳಕತ್ತಾರಲ್ಲ, ನಮ್ಮ ಇವೇನು 3-4 ಬೇಡಿಕೆಗಳು ಇವೇನು ಈಡೇರಿಸಲಿಲ್ಲ ಅಂದ್ರೆ ನಾವು ಅವರಿಗೆ ಸ್ವಾಗತ ಮಾಡ್ಲಿಕ್ಕೆ ಬಿಡೋಲ್ಲ. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾವು ಅವ್ರಿಗೆ ನಾಳೆಗೆ ನಾವು ಸ್ವಾಗತ ಮಾಡಿದ್ರೆ ಕಪ್ಪು ಹೊಟ್ಟು ಏರ್ತು ಅಂತ ನಾವು ಹೇಳ್ಕೊತೀವಿ. ನಾನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಧನ್ಯವಾದ.